ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನೀತಾ. ಇವತ್ತು ನಾವು ಬಿಸ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ವಿಶೇಷ ಅಂದ್ಬಿಟ್ಟು ಪೂಜಾರ ತಿಳಿಸ್ಕೊಡ್ತಾರೆ ನೋಡಿ. ಪೂಜಾರಿ, ಇಲ್ಲಿ ದೇವಸ್ಥಾನದ ವಿಶೇಷ ವಿಶೇಷ ಅಂದ್ರೆ ಇವರು ಕಬ್ಬಳಮ್ಮ ಬಿಸ್ಲಮ್ಮ ಇಬ್ರು ಅಕ್ಕ ತಂಗಿದ್ರು. ಅವರು ಕಬ್ಬಳಮ್ಮ ಶಾಪ ಕೊಟ್ಟು ಬಿಸ್ಲಮ್ಮನ ಮಕ್ಕಳವರು ಎಲ್ಲ ಹೊಡೆದು ಮೂಡಿರೋದು. ಅದರಿಂದ ಇವ್ರಿಗೆ ಬಿಸ್ಲಮ್ಮ ಅಕ್ಕ ತಂಗಿದ್ರು ಈಗ ಮಾರ್ಚಿ ತಿಂಗಳಲ್ಲಿ 23-24 ಇವನ್ನ ಮಂಡ ಐತೆ. ವಿಶೇಷ ಅಲಂಕಾರ ಎಲ್ಲ ಒಂದುಗೂಡಿ ಸಿಡಿ ಎಲ್ಲ ಸಿಡಿ ಹೋಗ್ಲಿ ಎಲ್ಲ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ. ಅಮ್ಮನಿಗೆ ಏನೇ ಬೇಡ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಮಕ್ಕಳು ಫಲ ಎಲ್ಲ ಫಲ. ವಿಶೇಷ ಅಂದ್ರೆ ಇಲ್ಲಿ ಬಿಸ್ಲಮ್ಮ ಕಬ್ಬಳಮ್ಮ ಅಕ್ಕ ತಂಗಿದ್ರು. ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ. ಎಲ್ಲ ಆಗೈತೆ, ಎಲ್ಲ ನಡೆಯುತ್ತೆ. ಎಲ್ಲ ಅರ್ಕೆ ಕಳಿಸಿ ಸಿಡಿಗಳನ್ನು ಹಣ ಕಳಿಸ್ತಾರೆ. ಬಿಸ್ಲಮ್ಮ ಬಣ ಕಳಿಸಿ ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳ ಭಾಗ್ಯ ಏನು ಕಷ್ಟ ಸುಖ ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ನೋಡಿದ್ರ ಅಮ್ಮನವ್ರು ಎಲ್ಲದಕ್ಕೂ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕಬ್ಬಳಮ್ಮನ್ ಶಾಪ ಕೊಟ್ಟು ಇಲ್ಲಿ ಕಲ್ಲಾಗಿರೋರು ಇಲ್ಲಿ ಇದ್ದಾರೆ ನೋಡಿ. ಬಿಸ್ಲಮ್ಮನ್ ಮಕ್ಳು 7 ಜನ ಅಲ್ಲಿ ಹೊರಗಡೆ ಇದ್ದಾರೆ ನೋಡಿ. ಪೂರ್ತಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಬ್ಬಳಮ್ಮ ಶಾಪ ಕೊಟ್ಟಿ ಮಕ್ಳು ಕಲ್ಲಾಗಿರೋದು ಫ್ರೆಂಡ್ಸ್. ಬಿಸ್ಲಮ್ಮನ್ ಮಕ್ಳು ಕಬ್ಬಳಮ್ಮ ಬಿಸ್ಲಮ್ಮನ ಮಕ್ಕಳ ನೋಡಕ್ ಬಂದಾಗ ಕಬ್ಬಳಮ್ಮನ ಮಕ್ಳು ಇಲ್ದ ಕಾರಣಕ್ಕೆ ದೃಷ್ಟಿ ಆಗೈತಿದೆ ಅಂದ್ಬಿಟ್ಟು ಬಿಸ್ಲಮ್ಮ ಅವ್ರ ಹೆಣ್ಣು ಮಕ್ಳ ಬಚ್ಚಿಟ್ಟಿರು. ಅವರು ಕಲ್ಲಾಗಿರು. ಆಮೇಲೆ ಮಕ್ಳಿಗೆ ಹಿಂಗ್ ತೊಂದರೆ ಕೊಡಬೇಡ, ನನಗೂ ಮಕ್ಳು ಬೇಕು ಅಂತ ಹೇಳ್ತಾರೆ. ಮುಂದಾದಂತ ಕಾಲದಲ್ಲಿ ಕಲ್ಲಾಗಿರೋರು ಹೊಡೆದು ಮೂಡ್ತಾರೆ, ಬೆಳವಣಿಗೆ ಆಗುತ್ತೆ. ಈ ಗ್ರಾಮದಲ್ಲಿ ಹೆಚ್ಚಿ ಮೆರಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಕಬ್ಬಳಮ್ಮ ಇಲ್ಲಿ ಬರಲ್ಲ, ಬಿಸ್ಲಮ್ಮನ ಅಲ್ಲಿ ಹೋಗಿ ಮೆರೀತಾರೆ. ಕಬ್ಬಳಮ್ಮ ಇಲ್ಲಿ ಬರಲ್ಲ, ಅದೇ ಲಾಸ್ಟ್. ಮಕ್ಕಳುಗಳಿಗೆ ಜನತೆಯಲ್ಲಿ ಯಾರಿಗೆ ತೊಂದರೆ ಕೊಡೋದಿಲ್ಲ. ತೊಂದರೆ ಕೊಡೋದು ಎಲ್ಲ ಎಲ್ಲಿ ಬೆಂಗಳೂರು ಮೈಸೂರಿಂದೆಲ್ಲ ಬರ್ತಾರೆ, ಕಾಣಿಕೆ ಕಟ್ತಾರೆ, ಅಕ್ಕಿ ಒಪ್ಕೋತಾರೆ. ಅವ್ರು ಏನ್ ಕೆಲಸ ಆಗ್ಬೇಕು ಅದೆಲ್ಲ ಮಾಡ್ತಾರೆ. ಅವರು ಹಣವನ್ನು ಕಟ್ಬಿಟ್ಟು ಹೋದ್ರೆ 1 ವಾರದಲ್ಲಿ ಅವ್ರ ಕೆಲಸ ಆಯ್ತು. ಅಡ್ರೆಸ್ ಹೇಳ್ಬಿಡಿ. ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಕೊಡಂಬಳ್ಳಿ ಪೋಸ್ಟ್, ಹುಣಸನಹಳ್ಳಿ. ಎಲ್ಲ ಬಿಸ್ಲಮ್ಮನ ಮಕ್ಳು. ಇವರು ಬಿಸ್ಲಮ್ಮನ ಮಕ್ಳು 7 ಆಳು. 8 ಆಳಿದ್ರು. 8 ಆಳದಲ್ಲಿ ಒಬ್ರು ಆಡಕ್ ಹೋಗಿದ್ರು. ಇವ್ರ ಪಂದ್ಯದಲ್ಲಿ ಕೊಂಚ್ಬಿಟ್ಲು. ಪಂದ್ಯ ಬತ್ತಾಳೆ ಅನ್ಬಿಟ್ಟು ಬಿಸ್ಲವ್ವ ಕೊಂಚ್ಬಿಟ್ಲು. ನಮ್ಮ ಅಕ್ಕ ಬತ್ತಾಳ ಪಂದ್ಯ ಮಕ್ಳ ಇಲ್ಲ ಅಂತ. ಆಮೇಲೆ ಕೊಂಚಾಕ್ಬಿಟ್ಟಿದ್ಲು. ಅವಳು ಕಂಡ್ಕೊಂಡು ಕಲ್ಲಾಗು ನೀನು 7 ಜನ ಅನ್ಬಿಟ್ಟು ಇದ್ ಮಾಡ್ಬಿಟ್ಟು ಶಾಪ ಕೊಟ್ಬಿಟ್ಟು ಒಬ್ಬ ಉಳ್ಕೊಂಡ. ಅವ್ನು ಬಂದ ಅಮ್ಮ ದೊಡ್ಡಮ್ಮ ಅನ್ಕೊಂಡು ದೊಡ್ಡಮ್ಮ ಅನ್ಕೊ ಬತ್ಲೆ ಇರ್ಕೊಂಡು ನೀನು ಇಲ್ಲಿ ಸಿಡಿ ಆಡಿ ನನ್ನ ಬಡೇಲಿ ಬಂದು ಸಿಡಿ ಆಡಿ ನೀನು ಅಂತ ಶಾಪ ಕೊಟ್ಬಿಟ್ಟು. ಜಾತ್ರೆ ನಡೀತಿದೆ ಜೋರಾಗಿ 8 ದಿನ ನಡೀತಿದೆ ಜಾತ್ರೆ. ಸಖತ ನಡೀತಿದೆ, ಭಯಂಕರ ನಡೀತಿದೆ. ಏನ್ ಬೇಕಾದ್ರೂ ನಡೀತಿದೆ. ಏನ್ ಬೇಕು ಒಪ್ಕೊಂಡ್ರೆ ಅಕಸ್ಮಾತ್ ಏನೋ ಜಮೀನ್ದಲ್ಲಿ ಒಂದು ಇದೇ ಆಗಲಿ ಏನೇ ಆಗಲಿ ಒಂದು ಕಷ್ಟ ಸುಖ ಮಕ್ಳು ಹೆಣ್ಮಕ್ಳು ವಿಚಾರ ಎಲ್ಲ ವಿಚಾರದಲ್ವೇ ಭಾಗಿಯಾಯ್ತಾಳೆ ತಾಯಿ. ಎಲ್ಲ ಒಳಗ್ ಮಾಡ್ತಾರೆ. ಎಲ್ಲಿಂದ ಬರ್ತದೆ ಜಗನ್ ಜಾತ್ರೆ. ಈಗ ಜಾತ್ರೆ ನಡೀತಿದೆ 8 ದಿನ, ಭಯಂಕರ ನಡೀತಿದೆ. ಆತರ ಎಲ್ಲ ತಾಯಿ ಬನ್ನಿ ಜೋರಾಗಿ ನಡೀತಿದೆ ಈಗ. ನೋಡಿದ್ರ ಫ್ರೆಂಡ್ಸ್, ಇವಾಗೆಲ್ಲ ಕೇಳಿದ್ರಲ್ಲ, ಎಲ್ಲಾರ್ಗು ಒಳ್ಳೇದಾಗ್ಲಿ, ಎಲ್ಲಾರ್ಗು ಆ ತಾಯಿ ಒಳ್ಳೇದ್ ಮಾಡ್ತಾಳೆ. ಬನ್ನಿ, ನಿಮ್ ಕಷ್ಟ ಸುಖ ಏನಿದೆಯೋ ಎಲ್ಲ ಪರಿಹಾರ ಮಾಡ್ತಾಳೆ. ಎಲ್ಲ ಒಳ್ಳೇದಾಗ್ಲಿ ಎಲ್ರಿಗೂನು. ಎಲ್ಲ ಸುತ್ತು ದೇವಸ್ಥಾನದ್ದೆಲ್ಲ ವಿಡಿಯೋ ಮಾಡ್ತೀವಿ, ಮತ್ತೆ ಇಲ್ಲಿದ ಅಡ್ರೆಸ್ ಹಾಕ್ತೀವಿ. ಬನ್ನಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸ್ಟಾರ್ಟಿಂಗ್ಗೆ ದೇವಸ್ಥಾನ ಇದು. ನಾನು ಮೊದಲಿಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಲಾಸ್ಟಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲೇ ಹಾಕಬೇಕಾಗಿತ್ತು. ಅದೇ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್, ತುಂಬಾ ಪವರ್ಫುಲ್ಲು. ನನಗಂತೂ ತುಂಬಾ ಖುಷಿ ಆಯಿತು ದೇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು. ಇಲ್ಲಿ ಹೊರಗಡೆ ಬಿಸ್ಲಮ್ಮ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ನೋಡಿ. ಮತ್ತು ಅಲ್ಲಿ ಅನ್ನದಾನ ನಡೀತಾಯಿತ್ತು. ಅವರೆಕಾಳು ಗೊಜ್ಜು, ಮುದ್ದೆ, ಅನ್ನ ಸಾಂಬಾರು, ಪಾಯಸ ಮಾಡಿದರು. ನಾವು ಪ್ರಸಾದ ತಿಂದ್ಬಿಟ್ಟು ಬಂದ್ವಿ.
ಎಷ್ಟು ತುಂಬಾ ಜನ ಇದ್ದರು, ಅಮಾವಾಸ್ಯೆ ಅಲ್ವಾ, ತುಂಬ ರಶ್ ಇತ್ತು. ಪ್ರಸಾದ ಚೆನ್ನಾಗಿತ್ತು. ಸ್ವೀಕರಿಸ್ಬಿಟ್ಟು ಬಂದ್ವಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.